ನನ್ನ ಹೆಸರು ಡಾಕ್ಟರ್ ಎನ್ ಕೃಷ್ಣಮೂರ್ತಿ. ನಾನು ಮೈಸೂರಿನ ನಿವಾಸಿ. ಮೈಸೂರಿನಲ್ಲಿರತಕ್ಕಂತಹ ಕೇಂದ್ರ ಆಹಾರ ಸಂಶೋಧನೆಯಲ್ಲಿ ಸುಮಾರು 37 ವರ್ಷ ನನ್ನ ಸರ್ವಿಸ್ ಆಗಿದೆ. ಅಲ್ಲಿ ಇವಾಗ ನಿವೃತ್ತನಾಗಿದ್ದೇನೆ. ನಿವೃತ್ತನಾದ ನಂತರ ಮೈಸೂರು ಜಿಲ್ಲಾ ಪ್ರಾಕೃತಿಕ ಚಿಕಿತ್ಸಾ ಸಂಸ್ಥೆಯಲ್ಲಿ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೇನೆ. ಅದಲ್ಲದೆ ಮೈಸೂರಿನಲ್ಲಿ ಅನೇಕ ಯೋಗ ಕೂಟಗಳಲ್ಲಿ ಅಧ್ಯಾಪಕನಾಗೂ ಆಗಿದ್ದೇನೆ. ಇವತ್ತಿನ ವಿಷಯ ಆರೋಗ್ಯ ಮತ್ತು ಆಹಾರ ಎಂಬ ವಿಷಯವಾಗಿ ಮಾತನಾಡಲು ಪ್ರಯತ್ನ ಮಾಡ್ತೇನೆ. ಬಹುಶಃ ನಿಮಗೆಲ್ಲ ತಿಳಿದಿರೋದು, ಇವಾಗ ಬಹಳ ಎಲ್ಲರಿಗೂ ಮುಖ್ಯವಾಗಿರಬೇಕಿರ್ತಕ್ಕಂಥದ್ದು ಆರೋಗ್ಯ ಮತ್ತು ಒಳ್ಳೆಯ ಆಹಾರ. ಇವೆರಡೂ ಬೇಕು. ಅದನ್ನು ಹೇಗಪ್ಪ ಪಡೆಯೋದು, ಯಾವ ರೀತಿ ಪಡಿಬೇಕು, ಎಲ್ಲಿಂದ ಪಡಿಬೇಕು ಅಂತ ನಿಮ್ಮ ಮುಂದೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸ್ತೇನೆ. ಮೊದಲನೇದಾಗಿ ಆರೋಗ್ಯ ಅಂದರೆ ಏನು? ಆರೋಗ್ಯ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ಳೋದು, ದೇಹದಲ್ಲಿ ಯಾವುದೆಲ್ಲ ಕಾಯಿಲೆ ಇಲ್ಲದೆ ಇದ್ದರೆ ಆರೋಗ್ಯವಾಗಿರ್ತೇನೆ. ಎಲ್ಲ ಅಂಗಗಳು ತನಗೆ ತಾನಾಗಿಯೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆವಾಗ ಆರೋಗ್ಯ ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಮುಂದೆ ಹೋದ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಅದೇ ರೀತಿ ಹೇಳ್ಬೋದು. ಸಮಧಾತು ಸಮದೋಷ ಸಮಾಗ್ನಿಶ್ಚ ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ ಅಭಿಧೀಯತೆ ಅಂತ ಹೇಳ್ತಾರೆ. ಪೂರ್ತಿ ಆರೋಗ್ಯ ಬೇಕು ಅಂದರೆ ಸುಭಾಷಿತದಲ್ಲಿ ಈ ಶ್ಲೋಕ ಬರುತ್ತೆ. ಸಮಧಾತು ಅಂದರೆ ನಮ್ಮಲ್ಲಿ 7 ಧಾತುಗಳಿರುತ್ತೆ. ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ, ಶುಕ್ರ. ಇವು ಸಪ್ತಧಾತುಗಳು ಅಂತ ಹೇಳ್ತಾರೆ. ಇವೊಂದು ಸಮ ಪ್ರಮಾಣದಲ್ಲಿ ಅದರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸಮದೋಷಾಹ ಆಯುರ್ವೇದದಲ್ಲಿ ಹೇಳ್ತಾರೆ, ವಾತ, ಪಿತ್ತ, ಕಫ ಇದು ಒಂದು ಪ್ರಮಾಣದಲ್ಲಿ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಏರ್ಪೇರ್ ಆಯಿತು ಅಂದರೆ ಆರೋಗ್ಯ ಕೆಡದೆ. ಸಮಧಾತು ಸಮಾಗ್ನಿಶ್ಚ ಅಂದರೆ ನಮ್ಮ ಡೈಜೆಷನ್ ಪವರು, ಅಗ್ನಿ ಹೊಡೆದಿರ್ತಕ್ಕಂಥ ಜಠರದಲ್ಲಿ ಅಗ್ನಿರ್ತಕ್ಕಂಥ ಅದು ತನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಮಲಕ್ರಿಯ ನಮ್ಮ ಮಲಗಳು ಮೂತ್ರಗಳು ಸಕಾಲದಲ್ಲಿ ವಿಸರ್ಜನೆ ಆಗ್ತಾ ಇರಬೇಕು, ಸಾಕಷ್ಟು ಪ್ರಮಾಣದಲ್ಲಿ. ಸ್ವಸ್ಥ ಅಭಿಧೀಯತೆ ಅಂದರೆ ಇವೆಲ್ಲ ಇರಬೇಕು. ಅದಲ್ಲದ ಜೊತೆಗೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂದರೆ ನಮ್ಮ ಮನಸ್ಸು ಪ್ರಸನ್ನವಾಗಿರಬೇಕು. ಯಾವಾಗಲೂ ಸಕಾರದಲ್ಲೇ ಯೋಚನೆ ಮಾಡ್ತಾ ಇರಬೇಕು, ನಕಾರ ಯೋಚನೆಗಳು ಇರಬಾರ್ದು. ಇವೆಲ್ಲ ಇತ್ತು ಅಂದರೆ ಸ್ವಸ್ಥ ಅಭಿಧೀಯತೆ, ಆವಾಗ ನಾವು ಆರೋಗ್ಯವಾಗಿರ್ತೇವೆ. ಇದೇ ಪರಿಪೂರ್ಣ ಆರೋಗ್ಯ. ಕೇವಲ ಕಾಯಿಲೆ ಇದ್ದರೆ ಮಾತ್ರ ಆರೋಗ್ಯ ಅಂತ ತಿಳ್ಕೊಬಾರ್ದು. ಮಾನಸಿಕವಾಗಿಯೂ, ಆಧ್ಯಾತ್ಮಿಕವಾಗಿಯೂ, ದೈಹಿಕವಾಗಿಯೂ, ಸಾಮಾಜಿಕವಾಗಿಯೂ, ಕೊನೆಗೆ ಇವಾಗ ಆರ್ಥಿಕವಾಗಿಯೂ ಸಹ ನಮ್ಗೆ ಸ್ವಲ್ಪ ಹಣ ಇರಬೇಕು. ಇಲ್ಲದ್ರೆ ಆರೋಗ್ಯನ ಕಾಪಾಡೋದು ಕಷ್ಟ ಆಗುತ್ತೆ. ಎಷ್ಟು ಹಣ ಇರಬೇಕು ಅಷ್ಟು ಹಣ ಇರಬೇಕು. ಅತಿ ಜಾಸ್ತಿ ಇತ್ತು ಅಂದರೆ ಕೆಟ್ಟ ಹವ್ಯಾಸಗಳಿಗೆ ಹೋಗಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಆರ್ಥಿಕವಾಗಿಯೂ ನಮ್ಮ ಭದ್ರತೆ ಇರಬೇಕು. ಇವಾಗ ಆರೋಗ್ಯ ಅನ್ನೋದು ಒಂದು ಸಂಪತ್ತು, ಸೌಭಾಗ್ಯ, ಒಂದು ಅತ್ಯಮೂಲ್ಯವಾದಂತಕ್ಕಂಥ ಒಂದು ವಸ್ತು ಅಂತ ತಿಳ್ಕೋಬೇಕು. ಆರೋಗ್ಯವಿಲ್ಲದ ಬಾಳು ಎಷ್ಟಿದ್ದರೂ ಹಾಳು. ವಾಟ್ ಈಸ್ ದಿ ಯೂಸ್ ಆಫ್ ವೆಲ್ತ್ ವಿತೌಟ್ ಹೆಲ್ತ್? ಆದ್ದರಿಂದ ನಮಗೆ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಕಾಪಾಡ್ಕೋಬೇಕು. ಅದು ಹೇಗೆ ಸಿಗುತ್ತೆ? ಅದು ನಮಗೆ ಮಾರ್ಕೆಟಲ್ಲಿ ಸಿಗಲ್ಲ. ಒಂದು ಅರ್ಧ kg ಆರೋಗ್ಯ ಕೊಡಪ್ಪ ಅಂದರೆ ಆಗಲ್ಲ. ಅದು ನಾವೇ ನಮ್ಮ ಕೈಯಿಂದ ಸಂಪಾದನೆ ಮಾಡ್ಕೋಬೇಕು. ಅದು ಹೇಗೆ ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಒಳ್ಳೆ ಆರೋಗ್ಯ ಅಂದರೆ 6 ಯೋಗ್ಯ ಸೂತ್ರಗಳಿರುತ್ತೆ. 6 ಯೋಗ್ಯ. ಅದು ಯಾವ್ಯಾವುದಪ್ಪ 6 ಅಂತಂದರೆ, ಮೊದಲನೇದಾಗಿ ಒಂದು ದಿವಸಕ್ಕೆ ನಾವು 3 ಲೀಟ್ರ್ ನೀರು ಕುಡಿಬೇಕು. 2.5ರಿಂದ 3 ಲೀಟ್ರು. ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಕುಡಿತೀವಿ, ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಕಾಲಕ್ಕೆ ತಕ್ಕಂತೆ ಸುಮಾರು ಒಂದು 3 ಲೀಟ್ರ್ ನೀರು ಕುಡಿಬೇಕು. ಅದು ಮೊದಲನೇದು 6 ಸೂತ್ರಗಳಲ್ಲಿ. ಎರಡನೇದು ಧ್ಯಾನ ಮಾಡಬೇಕು. ಮೆಡಿಟೇಷನ್ ಅಂತ ಹೇಳ್ತೀವಿ. ಅದು ಬೆಳಗ್ಗೆ ಒಂದು 10 ನಿಮಿಷ, ಸಾಯಂಕಾಲ 10 ನಿಮಿಷ ಮೆಡಿಟೇಷನ್ ಮಾಡಬೇಕು. ಅದೊಂದು ಧ್ಯಾನದ ಕ್ರಮ ಇರುತ್ತೆ. ಅದನ್ನು ಆಚಾರ್ಯರಿಂದ ಸೂಕ್ತವಾಗಿ ಕಲ್ತ್ಕೊಂಡು ನಂತರ ಅದನ್ನ ಅಭ್ಯಾಸ ಮಾಡಬೇಕು. ಮತ್ತು ಏನು ತಿನ್ನೋದಂದರೆ 2 ಊಟ, 1 ಉಪಹಾರ. ಬೆಳಗ್ಗೆ ಹೊತ್ತು ಒಂದು ಉಪಹಾರ ಸುಮಾರು 8ರಿಂದ 9 ಗಂಟೆಗೆ, ಮತ್ತು ಮಧ್ಯಾಹ್ನದ ಭೋಜನ 1ರಿಂದ 2, ಸಾಯಂಕಾಲದ ಊಟ ಮತ್ತೆ ಒಂದು 7ರಿಂದ 8 ಗಂಟೆ ಒಳಗೆ ಊಟ ಮಾಡಬೇಕು. 4ನೇದು ಕಡ್ಡಾಯವಾಗಿ 1 ಗಂಟೆ ಕಾಲ ವ್ಯಾಯಾಮ. ಎವ್ರಿ ಡೇ 1 ಅವರ್ ಕಂಪಲ್ಸರಿಲಿ ಯಾವುದು ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಅನೇಕ ರೀತಿಯಲ್ಲಿರುತ್ತೆ. ಕೆಲವರು ಜಿಮ್ನೇಷಿಯಮ್ಗೆ ಹೋಗ್ತಾರೆ, ಕೆಲವರು ಯೋಗ ಮಾಡ್ತಾರೆ, ಕೆಲವರು ಸ್ವಿಮ್ಮಿಂಗ್ ಮಾಡ್ತಾರೆ, ಕೆಲವರು ಸೈಕ್ಲಿಂಗ್ ಮಾಡ್ತಾರೆ. ನಿಮ್ಮ ಅನುಕೂಲದ ಪ್ರಕಾರ ಮಾಡ್ಕೋಬೋದು. ನಾವು ಹೇಳೋದಾದರೆ ಯೋಗ ಮಾಡೋದ್ರಿಂದ ಅನೇಕ ಫಲಗಳು ಸಿಗುತ್ತೆ. ಸ್ವಲ್ಪ ಕಾಲದಲ್ಲಿಯೇ ಅತಿ ಕಮ್ಮಿ ವೆಚ್ಚದಲ್ಲಿ ನಾವು ಯೋಗಾಭ್ಯಾಸ ಮಾಡ್ಕೋಬೋದು. ಇವಾಗ ಅನೇಕ ಯೋಗ ಸಂಸ್ಥೆಗಳಿದೆ, ಅಲ್ಲಿ ಸೂಕ್ತವಾದಂತಹ ಮಾರ್ಗದರ್ಶನ ಸಿಗ್ತಾ ಇದೆ, ಅದೆಲ್ಲ ಪಡಿಬೋದು. ಇನ್ನೊಂದು ಅಭ್ಯಂಜನ ಅಂದರೆ ಎಣ್ಣೆ ಸ್ನಾನ.
ಸಾಮಾನ್ಯವಾಗಿ ಎಣ್ಣೆ ಸ್ನಾನ ನಾವು ಯುಗಾದಿ ದೀಪಾವಳಿಯಲ್ಲೇ ಮಾಡ್ತಾ ಇದ್ದೀವಿ, ಅದು ತುಂಬ ತಪ್ಪು. ಸಾಧ್ಯವಾದಷ್ಟು ಒಂದು 8-10 ದಿವಸಕ್ಕೆ ಒಂದು ಎಣ್ಣೆ ಸ್ನಾನ ಮಾಡಿದ್ರೆ ಮೈಲಿರ್ತಕ್ಕಂತಹ ಎಲ್ಲ ವಿಷ ಪದಾರ್ಥಗಳು ಹೊರಗೆ ಹೋಗಕ್ಕೆ ಸಾಧ್ಯವಾಗುತ್ತೆ, ನಮ್ಮ ಮಾಂಸಾಂಶಗಳೆಲ್ಲ ಸಡಿಲವಾಗುತ್ತೆ, ಹೆಚ್ಚು ಆರೋಗ್ಯವನ್ನು ಪಡೆಯಬಹುದು. ಕೊನೆಯದಾಗಿ ಉಪವಾಸ ಅಂದರೆ ಫಾಸ್ಟಿಂಗ್ ಅಂದರೆ ಇದರಲ್ಲಿ ಬೇಕಾದಷ್ಟು ಥರ ಇದೆ. ನಾವು ಸಾಮಾನ್ಯವಾಗಿ ಒಂದು ಏಕಾದಶಿ ದಿವಸ ಮಾಡ್ತೇವೆ, ಅವತ್ತು ಅನಾನುಕೂಲ ಆಯ್ತು ಅಂದರೆ ಬೇರೆ ದಿವಸನೂ ಮಾಡ್ಬೋದು. ಈ ಉಪವಾಸದಲ್ಲಿ ಅನೇಕ ವಿಧವಾದ ಥರಗಳಿದೆ. ಒಂದು ಬರ ಉಪವಾಸ, ಇನ್ನೊಂದು ಜಲ ಉಪವಾಸ, ಇನ್ನೊಂದು ರಸ ಉಪವಾಸ, ಫಲ ಉಪವಾಸ. ಇವಾಗ ನೀರಿನ ವಿಷಯ ಬಂದರೆ ಮೊದಲು 2-3 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತೀವಿ. ಮುಖ್ಯವಾಗಿ ನೀರು ಸಾರ್ವತ್ರಿಕ ದ್ರಾವಣ, ಇಟ್ಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಸಾಲ್ವೆಂಟ್. ಪ್ರತಿಯೊಬ್ಬರೂ ಕುಡಿಲೇಬೇಕು. ದೈವದತ್ತವಾಗಿರ್ತಕ್ಕಂಥ ಇದರಲ್ಲಿ ನೀರಿನಲ್ಲಿ ಯಾವ ರೀತಿಯ ಕೊಬ್ಬಿನ ಅಂಶವಿಲ್ಲ, ಸಕ್ಕರೆ ಅಂಶವಿಲ್ಲ, ಮತ್ತು ಹೆಚ್ಚು ಪ್ರೋಟೀನ್ ಅಂಶಗಳೆಲ್ಲ ಯಾವುದಿಲ್ಲ. ಆದ್ದರಿಂದ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಕುಡಿಬೋದು. ಅತಿ ಜಾಸ್ತಿ ಸಹ ನೀರನ್ನು ಕುಡಿಬಾರ್ದು. ಹೆಚ್ಚಾಗಿ ಕುಡಿದ್ರೆ ಕಿಡ್ನಿಗೆ ಟ್ರಬಲ್ ಆಗುತ್ತೆ. ಅದಕ್ಕೋಸ್ಕರ 3 ಲೀಟರ್ಸ್ ಆಫ್ ವಾಟರ್ ಈಸ್ ವೆರಿ ಎಫಿಷಿಯೆಂಟ್ ಇನ್ ಎ ಡೇಸ್ ಕನ್ಸಂಪ್ಷನ್. ಅದಕ್ಕೆ ಇವಾಗ ಏನು ಮಾಡ್ತೀವಿ, 3 ಲೀಟರ್ ನೀರು ಕುಡಿದ್ರೆ ಎಲ್ಲಿ ಹೋಗುತ್ತೆ ಅದು? ಆ 3 ಲೀಟ್ರು ಅದರಲ್ಲಿ ನಾವು 3 ಲೀಟರ್ ನೀರು ಕುಡಿದ್ರೆ ಅಬೌಟ್ 1.5 to 1.25 ಲೀಟರ್ಷ್ಟು ನಮ್ಮ ಮೂತ್ರದ ಮುಖಾಂತರ ಹೊರಟೋಗುತ್ತೆ. ಇನ್ನೊಂದು 500 ml ನಮ್ಮ ಉಸಿರಾಟದಿಂದ ಹೋಗುತ್ತೆ. ಇನ್ನೊಂದು 500 ml ನಮ್ಮ ಬೆವರಿಂದ ಹೋಗುತ್ತೆ. ಇನ್ನೊಂದು ಸುಮಾರು 200 ml ನಮ್ಮ ಮಲದಲ್ಲಿ ಇರ್ತದೆ. ಸೊ ಅದಕ್ಕೆ ಮಲದಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಅದಿಲ್ಲ ಅಥವಾ ಅಂದರೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಶುರು ಆಗುತ್ತೆ. ಕಾನ್ಸ್ಟಿಪೇಷನ್ ಇಸ್ ದ ರೂಟ್ ಕಾಸ್ ಆಫ್ ಆಲ್ ದಿ ಡಿಸೀಸಸ್. ಅದರಿಂದ ಮಲಬದ್ಧತೆ ನಿವಾರಣೆ ಮಾಡ್ಕೋಬೇಕು. ಚೆನ್ನಾಗಿ ಸಾಕಷ್ಟು ನೀರು ಕುಡಿಬೇಕು. ನೀರು ಇಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಸಾಲ್ವೆಂಟ್, ಸಾರ್ವತ್ರಿಕ ದ್ರಾವಣ ಅಂತ ಕರೀತಾರೆ. ಇದರಿಂದ ಏನಪ್ಪ ನೀರು ಕುಡಿಯೋದ್ರಿಂದ ನಮಗೆ ಅನುಕೂಲ ಅಂತಂದರೆ, ನಮ್ಮ ರಕ್ತವನ್ನು ಒಂದು ವಿಸ್ಕಾಸಿಟಿ ಅಂತ ಕರೀತಾರೆ, ಅದನ್ನು ಆ ಒಂದು ಸಮವಾದ ಒಂದು ಪ್ರಮಾಣದಲ್ಲಿ ಇಟ್ಟಿರುತ್ತೆ. ಅದನ್ನು ಮತ್ತು ದೇಹದಲ್ಲಿ ಇರ್ತಕ್ಕಂಥ ಉಷ್ಣಾಂಶವನ್ನು ಒಂದು ಹದಬತ್ತಿನಲ್ಲಿ ಇಟ್ಟಿರುತ್ತೆ. ಬಾಡಿ ಮೇಂಟೈನ್ಸ್ ದಿ ಬಾಡಿ ಟೆಂಪ್ರೇಚರ್. ತಿಂದ ಪದಾರ್ಥಗಳನ್ನು ಜೀರ್ಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳು ನಮ್ಮ ಮೂತ್ರದ ಮುಖಾಂತರವಾಗಲಿ ಮಲದ ಮುಖಾಂತರವಾಗಲಿ ಹೊರಗೆ ತೆಗೆಯೋದಕ್ಕೆ ಭಾಳ ಸಹಾಯ ಮಾಡುತ್ತೆ. ಮತ್ತು ಇದು ನಮ್ಮ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡುತ್ತೆ. ಯಾವುದು? ನೀರು. ಯಾಕೆಂದರೆ ಅದು ನೀರು ಕುಡಿದಾಗ ನಮ್ಮ ರಕ್ತ ಒಂದು ತೆಳುವಾಗಿರುತ್ತೆ. ನಾವು ಜಾಸ್ತಿ ನೀರು ಕುಡಿದಾಗ ರಕ್ತ ದಪ್ಪ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸಾಕಷ್ಟು ನೀರು ಕುಡಿಬೇಕು. ನೀರು ಯಾವಾಗ ಕುಡಿಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಳ್ತೇವೆ, ಸುಮಾರು ಬಾಯಿ ತೊಳ್ಕೊಂಡು ಒಂದು ಅರ್ಧ ಲೀಟರ್ ನೀರು ಕುಡಿಲೇಬೇಕು. ಕಂಪಲ್ಸರಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ಒಂದು 2 ಸತಿ ಮುಕ್ಕಳಿಸ್ಬಿಟ್ಟು ಒಂದು ಅರ್ಧ ಅಂದರೆ ಒಂದು ಈ ಥರ ಬಾಟ್ಲು ಒಂದು ನೀರು ಇರುತ್ತೆ ಅಂತ ಇಟ್ಕೊಳ್ಳಿ. ಈ ಥರದಲ್ಲಿ ನೀರು ಕುಡಿಬೇಕು. ಆ ಕುಡಿದ ಅಡ್ವಾಂಟೇಜ್ ಏನಪ್ಪ ಆಯಿತು ಅಂದರೆ, ಸ್ವಲ್ಪ ಕೂಡ ಓಡಾಡಿದ ನಂತರ ನಮ್ಮ ಮೂತ್ರ ಚೆನ್ನಾಗಿ ಹೋಗುತ್ತೆ, ಮಲವಿಸರ್ಜನೆ ಚೆನ್ನಾಗಾಗುತ್ತೆ. ಯಾವಾಗ ನಮ್ಮ ಮಲವಿಸರ್ಜನೆ ಚೆನ್ನಾಗುತ್ತೋ ನಮ್ಮ ಆರೋಗ್ಯ ಸುರಕ್ಷವಾಗಿರುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡಬೇಕಾದ್ದು ನಮ್ಮ ಅನೇಕ ಚಟುವಟಿಕೆಗಳಲ್ಲಿ ದಿವಸದಲ್ಲಿ ನಮ್ಮ ಮಲವನ್ನು ವಿಸರ್ಜನೆ ಮಾಡಬೇಕು. ಮಲದಲ್ಲಿರ್ತಕ್ಕಂಥ ಅನೇಕ ವಿಷ ಪದಾರ್ಥಗಳು ಸೇರಿರುತ್ತೆ. ಅನ್ಡೈಜೆಸ್ಟೆಡ್ ಫುಡ್, ಅರಗದ ಪದಾರ್ಥಗಳು ಹೊರಗೆ ಹೋಗಬೇಕಾದ್ರೆ ನಮ್ಮ ಮಲ ವಿಸರ್ಜನೆ ಚೆನ್ನಾಗಿ ಆಗಬೇಕು. ಆಮೇಲೆ ನೀರು ಊಟದ ಜೊತೆ ಜಾಸ್ತಿ ಕುಡಿಬಾರ್ದು. ಯಾಕೆ ಅಂದರೆ ನಮ್ಮ ಹೊಟ್ಟೆ ಒಳಗೆ ಒಂದು ಆ್ಯಸಿಡ್ ಇರುತ್ತೆ, ಅದರ ಹೆಸರು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ. ಅದರ ಸುಮಾರು ಅದರ ಸ್ಟ್ರೆಂಗ್ತು 0.1 ನಾರ್ಮಲ್ ಅಂತ ಕರೀತಾರೆ. ಅದು ನೀರು ಜಾಸ್ತಿ ಕುಡಿದ್ಬಿಟ್ಟು ಅಂದರೆ ಅದು ತುಂಬ ತೆಳುವಾಗ್ಬಿಡುತ್ತೆ. ಆವಾಗ ಆಹಾರ ಪದಾರ್ಥಗಳು ಜೀರ್ಣವಾಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಊಟ ಮಾಡುವಾಗ ಜಾಸ್ತಿ ನೀರು ಕುಡಿಯಬಾರ್ದು. ಕುಡಿತು ಅಂದರೆ ಆ್ಯಸಿಡ್ ಪವರ್ ಕಡಿಮೆ ಆಗೋಗ್ಬಿಡುತ್ತೆ. ಊಟಕ್ಕಿಂತ ಮುಂಚೆ ಅಂದರೆ ಸುಮಾರು 1.25 ಗಂಟೆಗೆ ಆದ ಕುಡಿದಿರ್ಬೋದು, ಅಥವಾ ಊಟ ಆದಮೇಲೆ 1 ಗಂಟೆ ಆದಮೇಲೆ ನೀರು ಕುಡಿಬೇಕು. ಊಟದ ಜೊತೆ ಸ್ವಲ್ಪ ಇಟ್ಕೊಳ್ಳಿ. ಅಕಸ್ಮಾತ್ ಖಾರ ಆಗುತ್ತೆ ಅಥವಾ ಬಿಕ್ಕಳಿಕೆ ಬರುತ್ತೆ ಅಂತ ಸಮಯದಲ್ಲಿ ಸ್ವಲ್ಪ ನೀರು ಕುಡಿಬೋದು. ಮತ್ತೆ ರಾತ್ರಿ ಜಾಸ್ತಿ ಮಲ್ಕೊಳ್ಳುವಾಗ ನೀರು ಕುಡಿಬಾರ್ದು. ಮಲ್ಕೊಳ್ಳೋ ಟೈಮ್ಗೆ ಹೋಗ್ಬಿಟ್ಟು ನೀರು ಕುಡಿತೀವಿ ಅಂದರೆ ಪದೇ ರಾತ್ರಿ ನಮಗೆ ಮೂತ್ರ ವಿಸರ್ಜನೆಗೆ ಹೇಳ್ಬೇಕಾಗುತ್ತೆ. ಒಂದ್ಸತಿ ಹೋಗಿ ಬಂತು ಅಂದರೆ ಪುನಃ ಒಳ್ಳೆ ನಿದ್ದೆ ಬರೋಲ್ಲ. ಸೊ ಆದಷ್ಟು ನಾವು 7 ಗಂಟೆ 8 ಗಂಟೆ ಒಳಗೆ ನೀರು ಸಾಕಷ್ಟು ಕುಡಿದಿರಬೇಕು. ಊಟದ ಜೊತೆ ಕುಡಿಬಾರ್ದು ಜಾಸ್ತಿ. ಊಟ ಆದಮೇಲೆ ಮತ್ತೆ ನಮ್ಮ ರಸಗಳು ತಗೋಬೋದು. ಹಣ್ಣಿನ ರಸಗಳು ಮಧ್ಯದಲ್ಲಿ 3 ಗಂಟೆ ತಗೋಬೋದು, ಅಥವಾ ನೀರು ಮಜ್ಜಿಗೆ ಕುಡಿಬೋದು, ಎಳ್ನೀರು ಕುಡಿಬೋದು. ಇವೆಲ್ಲ ಉತ್ತಮವಾದ ಪಾನೀಯಗಳು. ಎಳ್ನೀರಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಲವಣ ಇರುತ್ತೆ, ಕಾಲ್ಡ್ ಆಸ್ ಡಯಲೈಸಬಲ್ ಸಾಲ್ಟ್ ಅಂತ ಕರೀತಾರೆ.
ಅದು ನಮ್ಮ ಕಿಡ್ನಿಯಲ್ಲಿ ಇರ್ತಕ್ಕಂಥ ಸ್ಟೋನನ್ನು ಕರಗಿಸೋದಕ್ಕೆ ಬಹಳ ಮಟ್ಟಿಗೆ ಸಹಾಯ ಮಾಡುತ್ತೆ. ಆದ್ದರಿಂದ ಕೊನೆಯ ಪಕ್ಷ ವಾರಕ್ಕೆ ಒಂದು ದಿವಸ ಅದು ಒಂದು ಎಳ್ನೀರು ಕುಡಿದ್ರೆ ಉತ್ತಮವಾಗಿರುತ್ತಂಥದ್ದು. ಅದರಲ್ಲಿ ನಮ್ಮ ಡೈಯೂರಿಟಿಕ್ ಅಂತ ಕರೀತಾರೆ, ಅದು ಮೂತ್ರ ವಿಸರ್ಜನೆಗೆ ಬಹಳ ಮಟ್ಟಿಗೆ ಸಹಾಯ ಮಾಡುತ್ತೆ ಮತ್ತು ವಿಷ ಪದಾರ್ಥಗಳು ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಶುದ್ಧವಾದ ನೀರನ್ನು ಕುಡಿಬೇಕು. ಇವಾಗ ಬಹುಶಃ ನಿಮಗೆ ತಿಳಿರ್ಬೋದು, ಬೇಕಾದಷ್ಟು ಫಿಲ್ಟರ್ಸ್ ಬಂದಿದೆ. ಸುಲಭವಾಗಿರ್ತಕ್ಕಂಥ ಫಿಲ್ಟ್ರೇಷನ್ ಅಂತಂದರೆ ಕಾರ್ಪೊರೇಷನ್ ಬಂದಿರತಕ್ಕಂಥ ನೀರನ್ನು 2 ಬಟ್ಟೆಗಳು, ತೆಳುವಾಗಿರ್ತಕ್ಕಂಥ ಬಟ್ಟೆಗಳ ಮುಖಾಂತರ ಆ ನೀರನ್ನು ಪಾಸ್ ಮಾಡಿ ಆ ನೀರಿಗೆ ಸ್ವಲ್ಪ ತುಳಸಿ ಅಥವಾ ದರ್ಬೆ ಹಾಕ್ಬೋದು. ಇಲ್ಲಾಂದ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂಥದ್ದು, ನಿಮ್ಮ ವಾಟರ್ ಜಗ್ಗಲ್ಲಿ ಒಂದು ಬೆಳ್ಳಿಯ ಸಾಮಾನು, ಒಂದು ಸಣ್ಣ ಲೋಟ ಅಥವಾ ಒಂದೆರಡನೇ ಹಾಕಿಟ್ಬಿಡ್ತಾನೆ ಜಗ್ಗಲ್ಲಿ, ಅದರಲ್ಲಿರ್ತಕ್ಕಂತಹ ಬೆಳ್ಳಿಯ ಅಂಶ, ನ್ಯಾನೋ ಪಾರ್ಟಿಕಲ್ಸ್ ಆಫ್ ಸಿಲ್ವರ್ ಅಂತ ಕರೀತಾರೆ, ಅದು ನೀರು ನಿಧಾನಕ್ಕೆ ಬರ್ತಾ ಇರುತ್ತೆ. ಸೊ ಅದರಿಂದ ನೀರಲ್ಲಿರ್ತಕ್ಕಂಥ ಕೆಟ್ಟ ಬ್ಯಾಕ್ಟೀರಿಯಾ ಸಾಯುತ್ತೆ. ಸೊ ಅದು ಒಂದು ಉತ್ತಮವಾದ ಶುದ್ಧೀಕರಣ ಆಗ್ತಕ್ಕಂಥ ಒಂದು ಸಾಧನೆ, ಅದನ್ನು ಮಾಡ್ಕೋಬಹುದು. ಇಲ್ಲದೆ ಹೋದರೆ ನಮ್ಮ ತಾಮ್ರದ ಪಾತ್ರೆಗಳಲ್ಲಿ ನೀರನ್ನು ಶೇಖರಿಸಬಹುದು. ತಾಮ್ರದ ಪಾತ್ರೆಯಲ್ಲಿ ಏನಪ್ಪ ತೊಂದರೆ ಅಂದರೆ ಅದು ಮತ್ತೆ ಮತ್ತೆ ತೊಳಿಬೇಕು, ಕಿಲ್ಬಿ ಹಿಡಿತಾ ಇರುತ್ತೆ. ಅದು ಬೇಕಾದಷ್ಟು ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದನೂ ಪ್ರಯೋಜನ ಪಡಿಬೋದು. ಇದರಿಂದ ನೀರಿನ ಇಷ್ಟು ಉಪಯೋಗ ಇರುತ್ತೆ. ಇಷ್ಟೊತ್ತು ನೀರಿನ ವಿಷಯ ತಿಳ್ಕೊಂಡ್ವಿ. ಇವಾಗ ಸ್ವಲ್ಪ ಆಹಾರದ ವಿಷಯ ತಿಳ್ಕೊಳ್ಳೋಣ. ಆಹಾರ ಅಂದರೆ ಏನು? ಅದರಲ್ಲಿ ಒಂದು ಡೆಫಿನೇಷನ್ ಇದೆ. ಯಾವ ಪದಾರ್ಥವನ್ನು ಬಾಯಿ ಮುಖಾಂತರ ತೆಗೆದುಕೊಂಡು ನಮ್ಮ ಹಸಿವೆಯನ್ನು ನೀಗಿಸಿಕೊಂಡು ಯಾವ ನಮಗೆ ಪೋಷಕಾಂಶಗಳು ಕೊಡ್ತವೆ ದೇಹಕ್ಕೆ, ಅಂಥ ಪದಾರ್ಥಕ್ಕೆ ಆಹಾರ ಅಂತ ಕರೀತಾರೆ. ಈ ಆಹಾರದಲ್ಲಿ ನಮಗೆ ಬೇಕಾದಷ್ಟು ಥರ ಸಿಗ್ತಾ ಇದೆ. ಇವಾಗ ಮುಂಚೆ ಎಲ್ಲ ಸಾಮಾನ್ಯವಾಗಿ ನಾವು ಚಿಕ್ಕವರಾಗಿದ್ದಾಗ ಅಥವಾ ಇವಾಗ ಒಂದು 50 ವರ್ಷದ ಹಿಂದೆ ತಗೊಳ್ತು ಅಂದರೆ ಎಲ್ಲ ತಿಂಡಿ ತಿನಿಸುಗಳನ್ನ ಮನೆಯಲ್ಲೇ ಮಾಡ್ತಾ ಇದ್ರು. ತಂದೆ ತಾಯಿಗಳು ಇರೋರು, ತಾಯಿ ಶುದ್ಧವಾಗಿ ಮಾಡಿ ಒಳ್ಳೆ ಮನಸ್ಸಿನಿಂದ ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸೋರು, ಮತ್ತು ಶುದ್ಧವಾಗಿರತಕ್ಕಂಥ ಪದಾರ್ಥಗಳನ್ನು ಯೂಸ್ ಮಾಡೋರು, ಒಳ್ಳೆ ಆರೋಗ್ಯದ ರೀತಿಯಲ್ಲಿ ತಯಾರು ಮಾಡೋರು. ಇವಾಗ ಏನಾಯಿತು, ಆ ಪದ್ಧತಿ ಎಲ್ಲ ಕಡಿಮೆ ಆಗ್ತಾ ಇದೆ. ಸಾಮಾನ್ಯವಾಗಿ ಎಲ್ಲ ನೀವು ಒಂದು ಹಬ್ಬಗಳಾಗಲಿ ಎಲ್ಲ ಹೊರಗಡೆಯಿಂದ ತರಿಸ್ಕೊಂಡ್ಬಿಡ್ತೀವಿ, ಕ್ಯಾಟ್ರಿಂಗ್ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ಒಂದು ಉಗಾದಿ ಬರುತ್ತೆ ಅಂತ ಇಟ್ಕೊಳ್ಳಿ, ಹೊರಗಡೆ ಒಬ್ಬಟ್ಟು ತಂದ್ಬಿಡ್ತಾರೆ, ಬೋಂಡಾಗಳು ತರ್ತಾರೆ, ಇನ್ನೊಬ್ರಿಗೆ ಹೇಳಿ ಪುಳಿಯೋಗರೆ ಎಲ್ಲ ಬಂದ್ಬಿಡುತ್ತೆ. ಇವಾಗ ಅಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದು ಒಂದು ಮುಖ್ಯವಾದ ಒಂದು ಪ್ರಶ್ನೆ ಮತ್ತೆ ಮತ್ತೆ ಉಕ್ಕಿ ಬರ್ತಾ ಇರುತ್ತೆ. ಇತ್ತೀಚಿನ ಪೇಪರ್ಗಳಲ್ಲಿ ನೋಡಿದ್ವಿ, ಇವಾಗ ಗೋಬಿಯ ಮಂಚೂರಿ 15 ತರಹ ಬಣ್ಣಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಈ ಪಾನೀಯಗಳಲ್ಲಿ, ಡ್ರಿಂಕ್ಸಲ್ಲಿ ಸಿಕ್ಕಾಪಟ್ಟೆ ಬಣ್ಣ ಉಪಯೋಗಿಸ್ತಾರೆ, ಮತ್ತು ಪ್ರಿಸರ್ವೇಟಿವ್ಸು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಟೆಬಿಲೈಸರ್ ಅಂತಾರೆ. ಉದಾಹರಣೆಗೆ ಒಂದು ನೀವು ಮಾಲಲ್ಲೋ ಅಥವಾ ಒಂದು ಸೂಪರ್ ಬಜಾರ್ ಒಂದು ಬ್ರೆಡ್ ಕೊಂಡ್ಕೊಂಬನ್ನಿ, ಅದ್ರಲ್ಲಿ ನೋಡಿದ್ರೆ ಲೇಬಲ್ ಮೇಲೆ 12 ತರಹ ಕೆಮಿಕಲ್ಸ್ ಹಾಕಿರ್ತಾರೆ. ಹಿಂದೆ ಆ ಥರ ಯಾವತ್ತೂ ಇಲ್ಲ. ನಾವು ಮನೇಲಿ ಒಂದು ಗಂಜಿ ಮಾಡ್ಕೊಳ್ತಾ ಇದ್ವಿ, ಒಂದು ಪೊಂಗಲ್ ಮಾಡ್ಕೊಳ್ತಾ ಇದ್ವಿ, ಒಂದು ಜ್ವರ ಬಂದರೆ ಅದರಲ್ಲೇ ನಮ್ಮ ಕಾಯಿಲೆಗಳೆಲ್ಲ ವಾಸಿ ಆಗ್ತಾ ಇತ್ತು. ಇವಾಗ ಏನು ಅಂದರೆ ಎಲ್ಲ ಹೊರಗಡೆಯಿಂದ ತಂದುಬಿಡ್ತೀವಿ, ಅದಕ್ಕೆ ಸಾಕಷ್ಟು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಸ್ಟೆಬಿಲೈಸರ್ಸು, ಥಿನ್ನರ್ಸು, ಕಲರ್ಸು, ಪ್ರಿಸರ್ವೇಟಿವ್ಸು, ಕ್ಲೌಡಿಂಗ್ ಏಜೆಂಟ್ಸು ಎಷ್ಟು ಥರ ಆ್ಯಡ್ ಮಾಡ್ತಾ ಇದ್ದಾರೆ ಅಂದರೆ ನೀವು ನೋಡೋಕ್ಕೆ ಕೇಳೋಕ್ಕೆ ಅಷ್ಟು ಲೇಬಲ್ ಬರೆದಿರ್ತಾರೆ. ಜೊತೆಗೆ ಸೆಡೆಂಟ್ರಿ ಹ್ಯಾಬಿಟ್ಸು, ಮನೆಯಲ್ಲೇ ಕೂತ್ಕೊಂಡು ಕಾಲ ಕಳೆಯೋದು, ಯಾವ ರೀತಿಯ ದೇಹಕ್ಕೆ ವ್ಯಾಯಾಮ ಇಲ್ಲ. ಇದರಿಂದ ಇವಾಗ ಮಕ್ಕಳಲ್ಲೂ ಸ್ಥೂಲಕಾಯ ಜಾಸ್ತಿ ಆಗ್ತಾ ಇದೆ, ಒಬಿಸಿಟಿ ಅಂತ ಕರೀತಾ ಇದ್ದೀವಿ. 25% ಆಫ್ ದಿ ಚಿಲ್ಡ್ರನ್ ಆರ್ ಹ್ಯಾವಿಂಗ್ ಒಬಿಸಿಟಿ. ಅದು ಮುಂದಕ್ಕೆ ಅವ್ರಿಗೆ ಸಕ್ಕರೆ ಕಾಯಿಲೆ ಬರ್ಬೋದು, ಹೃದಯದ ರೋಗ ಬರ್ಬೋದು, ಈ ರೀತಿ ಅನೇಕ ತೊಂದರೆಗಳು ಬರ್ತಾ ಇದೆ. ಜೊತೆಗೆ ವ್ಯಾಯಾಮ ಅನ್ನೋದು ಇಲ್ಲವೇ ಇಲ್ಲ. ಸ್ವಲ್ಪ ಮುಂಚೆ ಎಲ್ಲ ನಮಗೆ ಸಂಜೆ ಹೊತ್ತು ಸ್ಕೂಲಲ್ಲಿ 4:15 ಬಿಡ್ತು ಅಂದರೆ ಫುಟ್ಬಾಲ್ ಆಡ್ತಾ ಇದ್ವಿ, ವಾಲಿಬಾಲ್ ಆಡ್ತಾ ಇದ್ವಿ, ಬ್ಯಾಡ್ಮಿಂಟನ್ ಆಡ್ತಾ ಇದ್ವಿ. ಇವಾಗ ಆ ಥರ ಇದೇ ಇಲ್ಲ. ಎಲ್ಲ 5:30 ಬಂದ್ಬಿಡ್ತು ಅಂದರೆ ಸದಾ TV ಅಥವಾ ಮೊಬೈಲು. ಇವಾಗ ಬಹುಶಃ ಪ್ರತಿಯೊಬ್ಬರ ಮನೇಲೂ ಪ್ರತಿಯೊಬ್ಬರ ಹತ್ರ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಮೊಬೈಲ್ ಇಲ್ಲದೇ ಇರೋ ಜನವೇ ಇಲ್ಲ. ಮೊಬೈಲ್ ಇಸ್ ಮೆಂಟ್ ಫಾರ್ ನಾಟ್ ಫಾರ್ ಕಾನ್ವರ್ಸೇಷನ್, ಓನ್ಲಿ ಫಾರ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ಒಂದ್ಸರಿ ಧ್ಯಾನದ ಒಂದು ಪ್ರಶ್ನೆ ಬಂತು, ಧ್ಯಾನ ಮಾಡೋದಕ್ಕೆ ಒಳ್ಳೆ ಕಾಲ ಯಾವುದು ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ಕೆಲವರು ಬೆಳಗಿನ ಜಾವ ಮಾಡ್ಬೋದು, ಇಲ್ಲ ಸಂಜೆ ಮಾಡ್ಬೋದು ಅಂತಂದರು. ನನ್ನ ದೃಷ್ಟಿಯಲ್ಲಿ ಮನೆಯಲ್ಲಿ TV ಸೀರಿಯಲ್ ಆಗ್ತಾ ಇದ್ದಾಗ ನಾವು ರೂಮಲ್ಲಿ ಕೂತ್ಕೊಂಡು TV ನೋಡ್ಬೋದು, ಧ್ಯಾನ ಮಾಡ್ಬೋದು. ಯಾಕೆಂದರೆ ಬೇರೆಯವರೆಲ್ಲ ಸೀರಿಯಲ್ ನೋಡ್ತಿತ್ತು ಅಂದರೆ ಅವ್ರ ಕಣ್ಣು ಸಹ ಮಿಟಕ್ಸಲ್ಲ. ಸಾಮಾನ್ಯವಾಗಿ 1 ನಿಮಿಷ ಮನುಷ್ಯ 1 ನಿಮಿಷ 15 ಸತಿ ಕಣ್ಣು ಮಿಟಕಿಸ್ತಾನೆ. TV ನೋಡ್ತಿರುವಾಗ 1 ಸತಿನೂ ಮಿಟಕ್ಸಲ್ಲ. ಅಷ್ಟರ ಮಟ್ಟಿಗೆ ಫೋಕಸ್ ಆಗಿಬಿಟ್ಟಿರ್ತೀವಿ. ಆವಾಗ ಯಾರಾದರೂ ಮನೆಗೆ ಬಂದು ಬಾಗಿಲು ತಟ್ಟಿದ್ರೆ ಬೈತೀವಿ,
ಆ ಅತಿಥಿಗೆ, ಯಾತಕಪ್ಪ ಇದೇ ಟೈಮ್ ಬರ್ತೀಯಾ, ಬೇರೆ ಟೈಮ್ ಬರಬಾರ್ದ ನೀನು, ಒಳ್ಳೆ ಸೀರಿಯಲ್ ಆಗ್ತಾ ಇದೆ ಅಂತ ಅಷ್ಟಿದಾಗುತ್ತೆ. ಆ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಬಂದ್ರೆ ಅದಕ್ಕೂ ಶಾಪ ಹಾಕ್ತೇವೆ ನಾವು. ಇವಾಗಲೇ ಇಷ್ಟೊಂದು ಅಡ್ವರ್ಟೈಸ್ಮೆಂಟ್ ಮಾಡ್ಬಿಡ್ತಲ್ಲ, ಸೀರಿಯಲ್ ಒಂದೇ ಒಂದು ಸ್ವಲ್ಪ ತೋರಿಸಿದ್ನಲ್ಲ, ಅಂತಹ ಟೈಮಲ್ಲಿ ನಾವು ಧ್ಯಾನ ಮಾಡ್ಬಿಡ್ಬೋದು ಬೇರೆ ಕೂತ್ಕೊಂಡು. ಬೇರೆಯವರು ಟಿವಿ ನೋಡ್ತಾ ಇರಲಿ, ಯಾಕೆಂದ್ರೆ ಅವಾಗ ಯಾವ ಡಿಸ್ಟರ್ಬೆನ್ಸು ಇರಲ್ಲ. ವಿ ಕ್ಯಾನ್ ಡಿವೋಟ್. ಆ ಥರದ್ದೊಂದು ಟಿವಿಗೆ ಸ್ಲೇವ್ಗಳಾಗ್ಬಿಟ್ಟಿದ್ದೇವೆ. ಆದಷ್ಟು ಕಡಿಮೆ ಮಾಡಬೇಕು ಟಿವಿ ನೋಡೋದು, ಕಣ್ಣಿಗೂ ಒಳ್ಳೇದಲ್ಲ ಅದು. ಮತ್ತೆ ರೇಡಿಯೇಷನ್ ತುಂಬ ಬರ್ತಾ ಇರುತ್ತೆ. ಯಾವ್ದು ನೋಡ್ಬೇಕು ಅದು ನೋಡ್ಬೇಕು ಹೊರತು. ಇವಾಗ ಸಣ್ಣ ಮಕ್ಕಳು ಊಟ ಮಾಡಬೇಕು ಅಂದ್ರೆ ಅವ್ರ ಕೈಲಿ ಮೊಬೈಲ್ ಕೊಟ್ಬಿಡ್ತಾರೆ. ಅದು ನೋಡ್ತಾ ಇದ್ರೆ ಬಾಯಿ ತುರುಕ್ತಾ ಇರ್ತಾರೆ ತಾಯಿ. ಒಂದು ನಿಮಿಷ ಅದೇನಾದ್ರೂ ಮೊಬೈಲ್ ಆಫ್ ಆಯ್ತಾರೆ ಮಗು ತಿನ್ನೋದೇ ಇಲ್ಲ ಅದು. ಅಮ್ಮ 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 ತೋರಿಸು ಅಂತ ಹೇಳ್ತೇವೆ ಇದು ಮೊಬೈಲ್ನೂ. ಸೊ ಅದಕ್ಕೋಸ್ಕರ ಮೊಬೈಲ್ ಆದಷ್ಟು ಕಡಿಮೆ ಮಾಡಿಸ್ಬೇಕು, ಟಿವಿನೂ ಕಡಿಮೆ ಮಾಡಿಸ್ಬೇಕು. ಮನೆಯಲ್ಲೇ ನಮ್ಮ ಆಹಾರ ಪದಾರ್ಥಗಳನ್ನು ತಂದು ಮಾಡ್ಕೋಬೇಕು. ಇವಾಗ ಮುಂಚೆ ನಮ್ಮ ತೋಟದಲ್ಲೇನೆ ಸ್ವಲ್ಪ ಹಣ್ಣುಗಳನ್ನ, ತರಕಾರಿಗಳನ್ನ, ಸೊಪ್ಪುಗಳನ್ನ ಬೆಳಿತಾ ಇದ್ವಿ. ಇವಾಗ ನಮಗೆ ಮನೆಯಲ್ಲಿ ವಾಸಕ್ಕೆ ಜಾಗವಿಲ್ಲ, ಎಲ್ಲ ಕೊಂಡ್ಕೊಂಡ್ಬರ್ತೀವಿ. ಇವಾಗ ಕೊಂಡ್ಕೊಂಡು ಬಂದು ನೀವು ಹೊರಗಡೆ ನೋಡ್ಬೋದು, ಬಹುಶಃ ಈ ಸೂಯೇಜ್ ವಾಟರ್ ಡೈರೆಕ್ಟಾಗಿ ಪಂಪ್ ಮಾಡಿಬಿಡ್ತಾರೆ ಫೀಲ್ಡ್ಗಳಿಗೆ, ಅಲ್ಲೇ ಅದೆಲ್ಲ ಬೆಳೆಯುತ್ತೆ. ಬಹುಶಃ ನೋಡ್ಬೋದು, ಒಂದೊಂದು ಮೂಲಂಗಿ ಒಂದಡಿ 1 ಅಡಿ ಇರುತ್ತೆ. ಬೀಟ್ರೂಟ್ ಇಷ್ಟು ದಪ್ಪ ಬರ್ತಾ ಇದೆ. ಕೋಸ್ಗಳು ಎಲ್ಲದರಲ್ಲಿ ಪೆಸ್ಟಿಸೈಡ್ಸು ಜಾಸ್ತಿ ಇರುತ್ತೆ, ಕೀಟನಾಶಕಗಳು ಜಾಸ್ತಿ ಇರುತ್ತೆ. ನಮಗೆ ಮನೆಯಲ್ಲಿ ಬೆಳೆಯೋಕ್ಕಾಗಲ್ಲ. ಡಾಕ್ಟರ್ಗಳು ಹಣ್ಣು ತಿನ್ನಿ, ತರಕಾರಿಗಳು ತಿನ್ನಿ, ಸೊಪ್ಪುಗಳು ತಿನ್ನಿ ಅಂತ ಯಥೇಚ್ಛವಾಗಿ ತಿನ್ನಿ ಅಂತ ಹೇಳ್ತಾರೆ. ಆ ಪದಾರ್ಥಗಳನ್ನ ನಾವು ತಿಂದರೆ ಆ ಸೊಪ್ಪಿನಲ್ಲಿರ್ತಕ್ಕಂಥ ಅಂಶಕ್ಕಿಂತ ಇರತಕ್ಕಂಥ ವಿಷ ಪದಾರ್ಥಗಳೇ ನಮ್ಮ ದೇಹಕ್ಕೆ ಜಾಸ್ತಿ ಹೋಗ್ತಾ ಇದೆ. ಹಾಗಾದ್ರೆ ತಿನ್ನೋದು ಬಿಟ್ಬಿಡ್ಬೇಕಾದನ್ನ, ತಿನ್ನಬೇಕು, ವಿಷ ಪದಾರ್ಥ ತೆಗಿಬೇಕು. ಅದಕ್ಕೆ ಒಂದು ಉಪಾಯ ಇದೆ. ತಂದ ಹಣ್ಣುಗಳನ್ನ, ತರಕಾರಿಗಳನ್ನ ಮೊದಲು ನೀರಲ್ಲಿ ತೊಳಿಬೇಕು. ನಮಗೆ 2 ರೀತಿಯ ಪೋಷಕಾಂಶಗಳು ಬೇಕು. ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ, ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಜಾಸ್ತಿ ಬೇಕಾಗಿರ್ತಕ್ಕಂಥದ್ದು, ಇನ್ನೊಂದು ಮೈಕ್ರೋ ಅಂದ್ರೆ ಸ್ಮಾಲ್ ಕ್ವಾಂಟಿಟಿಯಿಂದ ಬೇಕಾಗಿರ್ತಕ್ಕಂಥದ್ದು. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಫ್ಯಾಟು. ಇದಕ್ಕೆ ಜಾಸ್ತಿ ಬೇಕು ನಮಗೆ. ಪ್ರೋಟೀನ್ ಅಂಶ ಜಾಸ್ತಿ ಬೇಕು, ಜಿಡ್ಡಿನ ಅಂಶ ಜಾಸ್ತಿ ಬೇಕು, ಕಾರ್ಬೋಹೈಡ್ರೇಟ್ ಅಂದ್ರೆ ಪಿಷ್ಟ ಪದಾರ್ಥಗಳು ಜಾಸ್ತಿ ಬೇಕು. ಅದಕ್ಕೆ ಮ್ಯಾಕ್ರೋ ಅಂತ ಕರೀತಾರೆ. ಮ್ಯಾಕ್ರೋ ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಬೇಕು. ಮೈಕ್ರೋ ಕ್ವಾಂಟಿಟೀಸ್ ಅಂದ್ರೆ ಸ್ಮಾಲ್ ಕ್ವಾಂಟಿಟೀಸು, ವಿಟಮಿನ್ಸು, ಮಿನರಲ್ಸು, ಟ್ರೇಸ್ ಎಲಿಮೆಂಟ್ಸು, ಇವೆಲ್ಲ ನಮಗೆ ಮೈಕ್ರೋಗ್ರಾಮ್ಸು ಅಷ್ಟರಲ್ಲೇ ಬೇಕಾಗುತ್ತೆ. ಇನ್ನು ಅನೇಕ ವಿಷಯಗಳಿದೆ, ಅದನ್ನು ಮುಂದಿನ ಭಾಗದಲ್ಲಿ ವಿವರಿಸೋಣ. ಹರಿ ಓಂ, ಧನ್ಯವಾದಗಳು.